ಹೆಲೋ ಗಾಯ್ಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಥರ ಗಾರ್ಲಿಕ್ ನಾನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. 2 ಕಪ್ ಮೈದಾ ಅಥವಾ 2 ಕಪ್ ಗೋಧಿ ಹಿಟ್ಟು, ಎರಡರಲ್ಲಿ ಯಾವುದಾದ್ರೂ ಒಂದು ತಗೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಹಾಕಿ ನೀಟಾಗಿ ಕಲಿಸ್ಬೇಕು. ಫುಲ್ ಮೊಸರು ಹಾಕಿ ಕಲಿಸ್ತೀನಿ ಅಂದರೆ ತುಂಬ ಒಳ್ಳೆಯದು. ಮೊಸರು ಸಾಕಾಗಿಲ್ಲ ಅಂದರೆ ನೀರು ಹಾಕಿ ಕೂಡ ಕಲಿಸ್ಬೋದು, ಬಟ್ ಮೊಸರು ಹಾಕಲೇಬೇಕು. ಹುಳಿ ಮೊಸರಿದ್ರೆ ಇನ್ನೂ ಒಳ್ಳೆಯದು. ಅದಾದಮೇಲೆ ಎಣ್ಣೆ ಹಾಕಿ ನೀಟಾಗಿ ಸಾವ್ರಿ 2 ಅವರ್ ನೆನೆಯಕ್ಕೆ ಬಿಡಬೇಕು. ನೆಂದಾದ್ಮೇಲೆ ಚಪಾತಿ ಹಿಟ್ಟು ಯಾವ ಥರ ಇರುತ್ತಲ್ಲ ಆ ಥರನೇ ನಾವು ತೊಗೊಂಡು ನೀಟಾಗಿ ಉದ್ದಬೇಕು. ಉದ್ದುವಾಗ ರೌಂಡಾಗಿ ಉದ್ದಬಾರ್ದು, ಓವಲ್ ಶೇಪಲ್ಲಿ ಉದ್ದಬೇಕು. ಉದ್ದಾದ್ಮೇಲೆ ನಾವು ತವಾ ಇಟ್ಕೋಬೇಕು ಸ್ಟವ್ ಹಚ್ಕೊಂಡು. ಅದಾದಮೇಲೆ ಇದು ರೋಟಿ ಇರುತ್ತಲ್ಲ ಅದಕ್ಕೆ ನೀಟಾಗಿ ನೀರು ಹಚ್ಕೊಂಡು ಎಡ್ಜಸ್ ಎಲ್ಲ ಅಂಟಿಸ್ಕೋಬೇಕು ತವಾ ಮೇಲೆ. ಯಾಕಂದರೆ ಈ ಥರ ತಿರುಗಿಸಿದಾಗ ಅದು ಕೆಳಗಡೆ ಬೀಳಬಾರ್ದು, ಆ ಥರ ನೀಟಾಗಿ ಪೇಸ್ಟ್ ಮಾಡಬೇಕು. ಅದಾದಮೇಲೆ ನಾವು 2 ಕಡೆ ಬೆಂದಿದೆಯಾ ನೋಡಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಥರ ಸೈಡಲ್ಲಿ ಇಟ್ಕೊಂಡು ಬಿಸಿ ಇರುತ್ತಲ್ಲ ಆವಾಗ ಬೆಣ್ಣೆ ಹಚ್ಬಿಡ್ಬೇಕು. ಬೆಣ್ಣೆ ಹಚ್ಚಿದ್ರೆ ಬಟರ್ ನಾನ್ ರೆಡಿ ಆಗುತ್ತೆ. ಅದೇ ನಾವು ಗಾರ್ಲಿಕ್ನ ಚಾಪ್ ಮಾಡಿ ಬಟರ್ ಜೊತೆ ಮಿಕ್ಸ್ ಮಾಡಿ ಆಮೇಲೆ ರೋಟಿ ಮೇಲೆ ಹಚ್ಚಿದ್ರೆ ಗಾರ್ಲಿಕ್ ನಾನ್ ರೆಡಿ. ಅಷ್ಟೇ, ಸಿಂಪಲ್.